ನನ್ನ ಫ್ರೆಂಡ್ ಯಾರು ಹೇಳ್ದು ಊಟ ಸೂಪರ್ ಆಗಿ ಮಾಡ್ತಾರೆ. ಒಂದ್ ₹120 ಮಟನ್ ಊಟ. ಬರೀ 120. ಅದೇ ನಂಗೆ ಆಶ್ಚರ್ಯ ಆಗೈತು ಸರ್. ನಾನು ಅವ್ನ್ ಬೈದೆ ₹120 ಎಲ್ಲ ₹20 ಯಾರು ಕೊಡಲ್ಲ, ಅದೆಲ್ಲೋ ಹೆಂಗೋ ಟೇಸ್ಟ್ ಎಲ್ಲ ಚೆನ್ನಾಗಿರಲ್ವ ಅಂತೆ. ಒಂದ್ಸಲ ಇವತ್ತೇ ಫಸ್ಟ್ ಬಂದಿತ್ತು, ಒಂದ್ಸಲ ಬಂದು ತಿಂದು ನೋಡಿ ಗೊತ್ತಾಗುತ್ತೆ ಅಂತ ಹೇಳೋದು ಸರ್. ತಿಂದೆ. ನಳ್ಳಿ ಮೂಳೆ ಇಲ್ಲೇ ಐತೆ ಎಲ್ಲ ಕಾಲಿನೇ ಮಾಡಕ್ ಕೊಟ್ಟಿದ್ದೀರಾ. ನಳ್ಳಿ ಮೂಳೆ ಇಲ್ಲೇ ಐತೆ. ತೋರಿಸಿ ನಳ್ಳಿ ಮೂಳೆ ಇಲ್ಲೇ ಐತೆ, ಇಲ್ಲೇ ಮಡಗಿದ್ದೀವಿ. ಯಾವ್ರವ್ರು ನೀವು? ಸರ್ ನಾವು ಮಂಡಿದವ್ ಸರ್. ಗಿಲ್ಲಿ ನಲ್ಲಿ ಮೂಳೆ ಸರ್. ನಳ್ಳಿ ಮೂಳೆನೂ ಕೊಡ್ತಿಲ್ಲ, ತಿಂತಾ ಇದ್ದೀನಿ. ತಿಂದಾಕಿದಿರಲ್ಲ ₹120 ದೇವರಾಣು ಇಷ್ಟು ಚೆನ್ನಾಗಿತ್ತು ಅಂತ ಅನ್ಕೊಂಡಿದ್ದಿಲ್ಲ ಸರ್ ನಾವು. ಸಖತ್ತಾಗಿತ್ತು, ಸೂಪರ್ ಆಗೈತೆ. ಮಟನ್ ತಿನ್ನೋದ್ರಲ್ಲಿ ಗೊತ್ತಿದೆ ನಿಮ್ಗೆ ತುಂಬಾ. ಏನು ಬಿಟ್ಟಿಲ್ಲ, ಏನು ಬಿಡ್ತಾ ಇಲ್ಲ. ಅದೇ ಸರ್, ನಳ್ಳಿ ಮೂಳೆನೂ ಸಿಗ್ತಾ ಇದ್ದೀನಿ. ಚೆನ್ನಾಗಿದ್ಯಾ? ಸೂಪರ್ ಆಗೈತೆ. ₹120 ₹120 ಕೊಡ್ಬೋದು ಸರ್. ₹120 ಈ ತರ ಸಿಗುತ್ತೆ ಅಂತ ಇವತ್ತೇ ಫಸ್ಟ್ ನೋಡಿತ್ತು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಅದು ₹120. ನನ್ಗೂ ಅನುಮಾನದಲ್ಲಿ ಬಂದು ತಿಂದಿತ್ತು ಸರ್ ಇವತ್ತು. ಸೂಪರ್ ಆಗೈತೆ ಊಟ ಬಿಡಿ ಸರ್, ಚೆನ್ನಾಗಿದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಹೋಟೆಲ್ ಹೆಸರು ಏನಂತ ಹೇಳಿ? ಲಕ್ಷ್ಮೀ ವೆಂಕಟೇಶ್ವರ ಹೋಟೆಲ್ ಅಂತ. ಹೋಟೆಲ್ ಇದು ಏನಿದು ಕೈಗಾಡಿ ತರದ ಅಥವಾ ವ್ಯಾನ್ದ? ಇಲ್ಲ, ಗಾಡಿ ಮಾಮೂಲಿ ಫುಟ್ಪಾತ್ ಎಲ್ಲ ಮಾಡ್ಕೊಂಡು ಹೋಗೋದು. ಇದು ಫುಟ್ಪಾತ್ ಅಂತ ಅನ್ನಿಸ್ತಾನೆ ಇಲ್ಲ. ಒಂದಿಷ್ಟು ನೀಟಾಗಿ ಚೆನ್ನಾಗಿದೆ. ಇಲ್ಲಿ ಏನೇನು ಊಟ ಸಿಗುತ್ತೆ ಬ್ರದರ್? ಬೆಳಿಗ್ಗೆ ಅಂದ್ರೆ ಟಿಫನ್ ಇರುತ್ತೆ, ಮಧ್ಯಾಹ್ನ 10:30ಯಿಂದ ನಾನ್ ವೆಜ್ ಊಟ ಸ್ಟಾರ್ಟ್ ಆಗುತ್ತೆ. 10:30 ನಾನ್ ವೆಜ್ ಅಲ್ಲ? 10:30 ಆದ್ರೂ ಇನ್ನೂ ಟಿಫನ್ ನಡೀತೆ ಎಲ್ಲ ಕಡೆ. ಇಲ್ಲಿ 10:30 ಡಿಮ್ಯಾಂಡ್. ನೀವೇ ಸೆಟ್ ಮಾಡ್ಬಿಟ್ಟಿದೀರಿ ಅಂತ ಅನ್ಸುತ್ತೆ. 10:30 ಜನ ಬರ್ತಾರೆ ನಾನ್ ವೆಜ್. 10 ಗಂಟೆಗೆ ಹುಡಿಕೊಂಡ್ ಬಂದಿರ್ತಾರಲ್ಲ, ಅದಕ್ಕೆ 10:30. ಬೆಳಿಗ್ಗೆ ಏನೇನ್ ತಿಂಡಿ ಇರುತ್ತೆ? ಬೆಳಿಗ್ಗೆ ಇಡ್ಲಿ, ದೋಸೆ, ಪೂರಿ, ರೈಸ್ ಬಾತ್, ಚಿತ್ರಾನ್ನ. 10 ಗಂಟೆ ಮುಗ್ದೋಗುತ್ತೆ. 10 ಗಂಟೆ, 6 ಗಂಟೆಯಿಂದ 10 ಗಂಟೆವರೆಗೂ ಮುಗಿಸ್ತೀವಿ. 6 ಗಂಟೆಗೆ ರೆಡಿ ಇರುತ್ತೆ ಬೆಳಗಿನ ತಿಂಡಿ. ಈ ನಾನ್ ವೆಜ್ ಊಟ 10 ಗಂಟೆಯಿಂದ ಏನೇನು ಸಿಗುತ್ತೆ? ಚಪಾತಿ, ಪರೋಟ, ಮುದ್ದೆ, ರೈಸು, ಚಿಕನ್, ಬೋಟಿ, ಮಟನ್, ತಲೆ ಮಟನ್, ಬ್ಲೆಡ್, ಮೊಟ್ಟೆ ಎಲ್ಲ ಇರುತ್ತೆ. ಇಷ್ಟೆಲ್ಲ ಐಟಮ್ ಡೈಲಿ ಸಿಗುತ್ತಾ? ಡೈಲಿ ಸಿಗುತ್ತೆ. ಅದು 10 ಗಂಟೆಗೆ ರೆಡಿ ಆಗುತ್ತಾ? 10-10:30 ರೆಡಿ ಇರುತ್ತೆ. ಅಯ್ಯೋ ದೇವ್ರೆ. ಆದ್ರೆ ಇಲ್ಲಿ ಮಟನ್ ಊಟ ತುಂಬಾ ಕಡಿಮೆ ಅಂತಾರೆ. ಎಷ್ಟಿದೆ ಸರ್ ಒಂದು ಮಟನ್ ಊಟ? ಇದು ಮಟನ್ ಊಟ 160 ಆಗುತ್ತೆ. ಬರೀ ಮಟನ್ ₹120. ಬರೀ ಮಟನ್ ಬರೀ ₹120? ಮಟನ್ ಮಾತ್ರ 120. ಅಲ್ಲ, ಬೇರೆ ಕಡೆ ಎಲ್ಲ ನೋಡಿದ್ರೆ 250, 200, 250, 300 ತಗೋತಾರೆ. ಇಲ್ಲಿ ಬರೀ ₹120 ಕೊಡ್ತಾ ಇದ್ದೀರಾ? ಅದಕ್ಕೆ ನಾವೇನ್ ಪ್ರಾಫಿಟ್ ಏನ್ ಜಾಸ್ತಿ ಇಟ್ಕೊಂಡಿಲ್ಲ. ದುಡ್ಡು ಮಾಡ್ಬೇಕನ್ನೋ ಉದ್ದೇಶ ಇದೇ ಇಲ್ಲ ನಮ್ಗೆ. ಜನ ಚೆನ್ನಾಗಿರ್ಬೇಕು ಸಾಕು. ಅವರು ಇದಾಗೆ ಟೇಸ್ಟ್ಗೆ ನಾವು ಕೊಟ್ಕೊಂಡಿದ್ದಾರೆ. ನಿಮ್ಗೆ ಎಷ್ಟು ವರ್ಷ? ನನ್ಗಿನ್ನು 23 ವರ್ಷ. 23 ಆಗಿಲ್ಲ, ಅಲ್ಲ 73 ಮಾತಾಡ್ತಾ ಇದೆಯಲ್ಲ. ಜನ ಚೆನ್ನಾಗಿರ್ಲಿ ಹಂಗೆ ಅಂತ ಎಲ್ಲ ನಮ್ಮ ಅಪ್ಪ ಅವ್ರು ಹೇಳ್ಕೊಟ್ಟಂಗೆ. ನಿಮ್ ತಂದೆ? ಸೂಪರ್. ಅಂದ್ರೆ ತಂದೆ ಅಂತಂದ್ರೆ ನಿಮ್ ಇದು ಅಡಿಗೆ ಎಲ್ಲ ಮಾಡೋದು ಯಾರು ಬ್ರದರ್? ಎಲ್ಲ ಅವ್ರೇನೆ, ನಮ್ ತಂದೆ ತಾಯಿನೇ ಮಾಡ್ಕೊಡೋದು. ನಿಮ್ ತಂದೆ ತಾಯಿ ಮಾಡೋದು ಅಡಿಗೆನ? ಎಲ್ಲ ಅವರೇ ಮಾಡ್ಕೊಡೋದು. ಅವ್ರು ಇಲ್ಲಿ ಬರಲ್ಲ, ನೀವು ಮಾತ್ರ ಬಡಿಸಿ? ಇಲ್ಲ, ಅವ್ರು ಬಂದು ಇಲ್ಲಿ ಕೊಟ್ಬಿಟ್ಟು ಹೊಡೋಯ್ತಾರ ನಮ್ ತಂದೆಯವರು. ನಾನು ನಮ್ಮ ಅಣ್ಣ ಸೇರಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ನೀವು ಸರ್ವ್ ಮಾಡೋದು, ಅಡಿಗೆ ಮಾಡೋದು ತಂದೆ ತಾಯಿ. ಅದಕ್ಕೆ ಇಲ್ಲಿ ಬರೀ ₹120 ಟೇಸ್ಟ್ಗೋಸ್ಕರನೇ ಬರ್ತಾರೆ ಜನ. ಟೇಸ್ಟ್ ನೀವ್ ಎಲ್ಲಿಯವರು ಬ್ರದರ್? ನಾವೆಲ್ಲ ಇದೇ ಊರವ್ರೇನೆ. ಊರು ನಮ್ ತಾತವ್ರದ್ದು ಯಡೂರು. ಯಡಿಯೂರು ಅಂದ್ರೆ ಮಂಡ್ಯ ಸೈಡ್. ಅದಕ್ಕೆ ನಿಮ್ಗೆ ಮಂಡ್ಯ ರುಚಿ ಕೊಡ್ತಾ ಇರೋದಕ್ಕೆ ಎಷ್ಟು ಜನ ಬರ್ತಿದಾರೆ ಅನ್ಸುತ್ತೆ. ತುಂಬಾ ಬಂದವರೆಲ್ಲರೂ ಕೂಡ ಮಟನ್ ತಗೋತಾರೆ. ಮಟನ್ ತಗೋತಾರೆ ಜಾಸ್ತಿ. ಮಟನ್ ಮೂವಿಂಗ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಊಟ ಸಿಗುತ್ತೆ? 10:30ಯಿಂದ 3-3:30ವರೆಗೂ ಲಾಸ್ಟ್ ಆಗುತ್ತೆ. ಒಂದೊಂದ್ ದಿವಸ 2:30ಗೆ ಲಾಸ್ಟ್ ಆಗುತ್ತೆ. ಬೇಗ ತೀರೋಗ್ಬಿಟ್ರೆ ಬೇರೆ ಖಾಲಿ ಆದ್ರೆ 2:30, 3 ಗಂಟೆವರೆಗೂ ಇರ್ತೀವಿ ಫೈನಲ್ ಅಂದ್ರೆ. ಸೋಮವಾರ ಒಂದ್ ದಿವಸ ರಜೆ ಇರುತ್ತೆ. ಬರೀ ಟಿಫನ್ ಒಂದ್ ಮಾಡ್ತೀವಿ ಸೋಮವಾರ ಅಷ್ಟೇ. ಇಡೀ ಬೆಂಗಳೂರಲ್ಲಿ ಜಾಲಹಳ್ಳಿ ಒಂದು ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಿಟ್ರೆ ನೆಕ್ಸ್ಟ್ ನಿಮ್ಮ ಹತ್ರನೇ ₹120 ಮಟನ್ ಕೊಡ್ತಾ ಇರೋದು. ಅಲ್ಲೂ ಜನ ಜಾಸ್ತಿ ಹೋಗ್ತಾರೆ. ಅಲ್ಲೂ ಬರ್ತಾರೆ, ಇಲ್ಲೂ ಬರ್ತಾರೆ. ಕಡಿಮೆ ಮಾಡಿ ರೇಟ್ ಮಾಡಿ ಇರೋದು. ಅಂದ್ರೆ ನೀವು ದುಡ್ಡು ಮಾಡ್ಬೇಕು ಅನ್ನೋ ದುಡ್ಡಿಂದ ಏನಿಲ್ಲ, ಊಟ ಚೆನ್ನಾಗಿರ್ಬೇಕು, ಜನ ಚೆನ್ನಾಗಿರ್ಬೇಕು ಅಷ್ಟೇ. ನಾವು ಆಮೇಲೆ ಕೆಲಸ ಮಾಡೋರೆಲ್ಲ ಒಂದೇ ಮನೆಯವರೇ. ನಿಮಗೆ ಎಲ್ಲ ನಾವೇ ಮಾಡ್ಕೊಳ್ಳೋದು. ಕೆಲ್ಸದವ್ರು ಯಾರು ಇಲ್ಲ, ಎಲ್ಲ ನಾವೇ ಹುಡುಗರು. ನೀವೇ ಮಾಡ್ತೀರಿ ಅಡಿಗೆ? ಅಪ್ಪ ಅಮ್ಮ ಮಾಡ್ಕೊಡ್ತಾರೆ, ನೀವು ಬಂದ್ ಸರ್ವ್. ನೀವೇನ್ ಓದಿದ್ದೀರಾ? ನಾವು MBA ಮಾಡ್ತಾ ಇದೀನಿ, ಇನ್ನೂ ಓದ್ತಾ ಇದೀನಿ. ಹೇ ಬ್ರದರ್, ಸೂಪರ್. MBA ಮಾಡ್ಕೊಂಡು ಈ ತರದೊಂದು ಸರ್ವಿಸ್ ಮಾಡ್ತೀವಿ. ಸಪೋರ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮಪ್ಪ ಹಂಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ಮ ಅಪ್ಪನೇ ನಿಮ್ಗೆ ಸಪೋರ್ಟ್ ಮಾಡ್ತಾವ್ರೆ? ಇಲ್ಲ, MBA ಓದ್ತಾ ಇದ್ದೀರಾ? ನೀವ್ ಎಷ್ಟು ಜನ ಮಕ್ಳು? ನಾವಿಬ್ರೆ, ನಾನು ನಮ್ಮ ಅಣ್ಣ ಇಬ್ರೆ. ಅವ್ರೇನ್ ಮಾಡ್ತೀವಿ, ಏನ್ ಓದ್ತಿದಾರೆ? ಅವರು ITI ಮುಗಿಸಿ ಈಗ ಹೋಟ್ಲಲ್ಲಿ ಇದಾರೆ ನಮ್ಮ ಅಪ್ಪನ ಜೊತೆ. ನಾನು ಇನ್ನು MBA ಮಾಡ್ತಾ ಇದ್ದೀನಿ. MBA ಮಾಡೋ ಕನಸು ನಿಮ್ದು? ಅಲ್ಲ, ಇಂತ ಒಂದು ಬಿಸ್ನೆಸ್ ಇದರಿಂದಾನೇ ಮಾಡ್ತಾ ಇರೋದು. ಅಲ್ಲ, ಈ ತರದೊಂದು ಒಳ್ಳೆ ಬಿಸ್ನೆಸ್ ಸೆಟ್ ಮಾಡಿದ್ರಿ ಇಂತ ಮೇನ್ ರೋಡ್ ಅಲ್ಲಿ. MBA ಬೇರೆ ಓದ್ತಾ ಇದ್ದೀರಾ, ಏನ್ ಆಗ್ಬೇಕು ಅನ್ಕೊಂಡಿದ್ದೀರಿ? ಅದೇ ಬಿಸ್ನೆಸ್ ಮ್ಯಾನೇ ಆಗೋಣ ಅಂತ. ಅದಕ್ಕೋಸ್ಕರ. ಈಗ ಯಾವ ಇಯರ್ ಇದ್ದೀರಾ? ಈಗ ಫೈನಲ್ ಇಯರ್. ಅಂದ್ರೆ ಫ್ರೀ ಟೈಮಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತೀರಾ? ಬೆಳಿಗ್ಗೆ ಹೊತ್ತು ಕಾಲೇಜ್ಗೆ ಹೋಗಿ ಬರ್ತೀವಿ, ಆಮೇಲೆ ಬಂದು ಇಲ್ಲಿ ಮಾಡ್ಕೊಂತೀವಿ. 10-11 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ ವಾಪಸ್. ಅಲ್ಲ, ನೀವ್ ನೋಡಿದ್ರೆ ಒಳ್ಳೆ ಜೂನಿಯರ್ ಸುದೀಪ್ ತರ ಕಾಣ್ತಿದ್ದೀರಿ. ಇಂಥವ್ರು ನೀವು ಮೋಜು ಮಸ್ತಿ ಮಾಡೋದು ಈ ತರ ಇರ್ತಾರೆ. ನೀವ್ ನೋಡ್ರೆ ಬೆಳಿಗ್ಗೆ ಕಾಲೇಜ್ ಹೋಗಿ ಫ್ರೀ ಟೈಮಲ್ಲಿ ಬಂದು ಹೋಟ್ಲ್ ಕೆಲಸ ಮಾಡ್ತೀರಾ. ಇದೆಲ್ಲ ಕಲ್ಸಿರೋದು ಎಲ್ಲ ನಮ್ಮ ಅಪ್ಪನೇ.
ನಿಮ್ಮಪ್ಪ ನಮ್ಮ ಅಪ್ಪ ಅಮ್ಮನೂ ನಾವು- ಸೇರಿಸ್ಕೊಳ್ಳಿ ಇರ್ಲಿ. ನಮ್ಮ ಅಮ್ಮನೂ ಅಪ್ಪನ ಮೇಲೆ ಜಾಸ್ತಿ ಪ್ರೀತಿ ಅನ್ಸುತ್ತೆ ನಿಮ್ಗೆ. ಹಾ. ಇದು ಇಲ್ಲಿ ಐಟಮ್ಗಳೆಲ್ಲ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆವರೆಗೂ ಸಿಗುತ್ತೆ. ಹಾ ಇಲ್ಲಿ ಯಾವ ತರ ಜನ ಬರ್ತಾರೆ ಬ್ರದರ್? ಎಲ್ಲಾ ತರಾನು ಬರ್ತಾರೆ ಸರ್. ಇಲ್ಲಿ ಬಡವರು ಶ್ರೀಮಂತ ಅಂತ ಯಾವ್ದು ಇಲ್ಲ, ಎಲ್ಲಾರು ಬರ್ತಾರೆ, ಎಲ್ಲಾರು ತಿಂತಾರೆ. ಅಂದ್ರೆ ಅನುಕೂಲ ಆಟೋದವರು ಡ್ರೈವರ್ಗಳೇ ಜಾಸ್ತಿ ನಮ್ಗೆ. ನಿಮ್ಗೆ ಅವರೇ ಒಂದು ಆಸರೆ. ಡ್ರೈವರ್ಗಳು ಜಾಸ್ತಿ ಬರ್ತಾರೆ. ಅವ್ರಲ್ದೇನೆ ಸ್ವಲ್ಪ ಅನುಕೂಲವಾಗಿರುವಂತವ್ರು ಎಲ್ಲಾರು ಬರ್ತಿದ್ದಾರೆ. ನಾಷ್ಟಕ್ಕೆ ಅವ್ರು ಜಾಸ್ತಿ ಬರ್ತಾರೆ. ಎಲ್ಲ ರಿಚ್ ಪೀಪಲ್ಸ್ ಎಲ್ಲ ಬೆಳಗ್ಗೆ ಹೊತ್ತು ನಾಷ್ಟಕ್ಕೂ ಬರ್ತಾರೆ, ಮಧ್ಯಾಹ್ನ ಊಟಕ್ಕೂ ಬರ್ತಾರೆ. ನಮಗ್ ಡ್ರೈವರ್ಗಳು ಜಾಸ್ತಿ. ನಿಮ್ಗೆ ಒಂದು ಬೆನ್ನೆಲ್ ಬಂದ್ರೆ ಡ್ರೈವರ್ಗಳೇ. ಡ್ರೈವರ್ಗಳು ಅಂದ್ರೆ ಈ ಮೇನ್ ರೋಡ್ ಅಲ್ಲಿ ಎಷ್ಟು ಗಾಡಿ ಹೋಗ್ತವೆ, ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಬಂತಿನದ. ವೀಕ್ಷಕರೇ, ನಾವು ಕೂಡ ಈ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಅಲ್ಲಿ ಒಂದು ಮಟನ್ ಊಟ ತಗೊಂಡಿದ್ವಿ. 120 ರೂಪಾಯಿಗೆ. ಬೆಂಗಳೂರಲ್ಲಿ ತುಂಬಾ ರೇರ್ ಅಂದ್ರೆ ರೇರು 120 ರೂಪಾಯಿ ಮಟನ್ ಕೊಡೋದು. ಆ ಮಟನ್ ಹೇಗಿದೆ ಅಂತ ನಾವು ಕೂಡ ಒಂದು ಊಟ ತಗೊಂಡಿದ್ವಿ. ಬನ್ನಿ ಟೇಸ್ಟ್ ನೋಡೋಣ. ಮಟನ್ ಪೀಸ್ಗಳು ನೋಡಿ ಹಂಗೆ ಹೇಗಿದೆ. ಬನ್ನಿ ಇನ್ನು ಹತ್ರಕ್ಕೆ ಬನ್ನಿ. ಮಟನ್ ಪೀಸ್ಗಳು ಹಂಗೆ ಸಖತ್ತಾಗಿದೆ. ಫಸ್ಟ್ ಮುದ್ದೆ ತಗೊಂಡಿದ್ದೀವಿ. ಮಟನ್ ಸಾಂಬಾರ್ಗೆ ಹೇಗಿದೆ ಅಂತ ಸ್ವಲ್ಪ ನೋಡೋಣ ಟೇಸ್ಟು. ಮಟನ್ಗೆ ಮುದ್ದೆನೇ ಬೆಸ್ಟು. ಹಾಂ ಸಖತ್ತಾಗಿದೆ. ಪೀಸ್ ನೋಡೋಣ. ನೋಡಿ ಒಳ್ಳೆ ಎಳೆ ಮೇಕೆ ಮಟನ್ದು ಪೀಸೇ ಇದ್ದಂಗಿದೆ. ಟೇಸ್ಟ್ ಹೇಗಿದೆ ನೋಡಿ. ಮಂಡ್ಯ ಸೈಡ್ ಮಾಡುವಂಥ ಒಂದು ರುಚಿ, ನಾಟಿ ರುಚಿ ಆ ಥರ ಸಖತ್ತಾಗಿದೆ ಮಟನ್ ಅಂತೂ. ಅದಕ್ಕೆ ಇಷ್ಟೊಂದು ಜನ ಬರ್ತಿದ್ದಾರೆ ನೋಡಿ. ಒಳ್ಳೊಳ್ಳೆ ಪೀಸ್ಗಳನ್ನ ಹಾಕೊಡ್ತಾನೆ. 120 ರೂಪಾಯಿಗೆ ಈ ಥರ ಒಂದು ಟೇಸ್ಟ್ ಆಗಿ ವ್ಯಾಲ್ಯೂ ಆಗಿ ಕೊಡುವಂಥದ್ದು ನಿಜವಾಗ್ಲೂ ಕೂಡ ನಾವು ಎಲ್ಲೂ ನೋಡಿಲ್ಲ. ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಅದ್ರ ಜೊತೆ ನೋಡಿ ಇಲ್ಲಿ ಬೋಟಿ ಕೂಡ ಇದೆ. ಬೋಟಿ ಪೀಸ್ಗಳು ಹೆಂಗಿದೆ ನೋಡಿ. ಬೋಟಿ ತಿನ್ನೋಣ ಟೇಸ್ಟ್ ಆಗಿದೆ. ಬಂದವರು ತುಂಬ ಜನ ಬೋಟಿನೂ ಟೇಸ್ಟ್ ಮಾಡ್ತಾರೆ. ಸಖತ್ ಟೇಸ್ಟ್ ಇದೆ. ಅದಕ್ಕೋಸ್ಕರ ಇನ್ನು ಬ್ಲಡ್ಡು ಚಿಕನ್ ಎಲ್ಲ ಇದೆ. ನಾನು ಇನ್ನೊಂದು ಸ್ವಲ್ಪ ಬ್ಲಡ್ ತೊಗೊಂಡಿದ್ದೆ. ಸಖತ್ತಾಗಿದೆ. ನೀವು ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ನೀವು ಒಂದು ಒಳ್ಳೆ ಜಾಗ ಇಟ್ಕೊಂಡಿದ್ದೀರಾ. ಫುಟ್ಪಾತ್ ಅಂತ ಅಂದಾಗ ಎಲ್ರಿಗೂ ಒಂಥರ ಅನ್ಸುತ್ತೆ. ಆದ್ರೆ ಇಷ್ಟೊಂದು ನೀಟಾಗಿ ಮೇಂಟೈನ್ ನಾವು ಮಾಡ್ತೀವಿ. ಮೇನ್ ಇರೋದು ಅದೇನೆ, ನೀಟು ಹೈಜೀನ್ ಆಗಿ ಇಟ್ಕೊಬೇಕು. ಊಟ ಚೆನ್ನಾಗಿ ಕೊಡ್ಬೇಕು, ಕಡಿಮೆ ಕೊಡ್ಬೇಕು ಅಷ್ಟೇ. ಕಡಿಮೆ ಇದು ವಿದ್ಯೆ ಒಂದು ಹೇಳ್ಕೊಡುತ್ತಲ್ವಾ. ನೀವು MBA ಓದ್ತಿರೋದು ನಿಮ್ಗೆ ಗೊತ್ತಾಗಿದೆ. ನಿಮ್ಮ ಮನೆಯವ್ರಿಗೆಲ್ಲ ಅದೇ ತಾಟ ಇದೆ. ಎಲ್ಲ ಅದೇ. ತುಂಬಾ ಇಲ್ಲಿ ಜಾಸ್ತಿ ಹೋಗುವಂತದ್ದು ಮಟನ್ ಊಟನ. ಏನ್ ಜಾಸ್ತಿ ಹೋಗುತ್ತೆ? ಮಟನು ಚಿಕನ್ ಎಲ್ಲ ಓಡುತ್ತೆ. ಎಲ್ಲ ಈಕ್ವಲ್ ಆಗಿ ಓಡುತ್ತೆ. ಮಟನು ಚಿಕನು ಬೋಟಿ ಬೇರೆ ಬೇರೆದಕ್ಕೆಲ್ಲ ಏನೇನ್ ರೇಟ್ ಇದೆ? ಬೋಟಿ 70 ರೂಪಾಯಿ ಇದೆ. ಫುಲ್ ಹಾಫ್ ಅಂತ ಪ್ಲೇಟ್ ಮಾಡಲ್ಲ, ಪ್ಲೇಟ್ ಲೆಕ್ಕ ಅಷ್ಟೇ. ಒಂದ್ ರೇಟ್ ಫಿಕ್ಸ್ ಅಷ್ಟೇ. 70 ರೂಪಾಯಿ ಚಿಕನ್, 70 ರೂಪಾಯಿ ತಲೆ ಮಟನ್, 90 ರೂಪಾಯಿ ಮಟನ್, 120 ರೂಪಾಯಿ ಬ್ಲೆಡ್, 30 ರೂಪಾಯಿ. ಎಲ್ಲ ಕಡಿಮೆ ಇಟ್ಬಿಟ್ಟಿದ್ದೀರಾ. ಎಲ್ಲ ಕಡೆ 200 ಚಪಾತಿ ಮತ್ತೆ ಪರೋಟ ಎಲ್ಲ ಸಿಗುತ್ತೆ. ಅದ್ ಬಿಟ್ಟು ಇನ್ನೇನ್ ಸಿಗುತ್ತೆ? ಚಪಾತಿ ಸಿಗುತ್ತೆ, ಪರೋಟ ಸಿಗುತ್ತೆ, ಮುದ್ದೆ, ವೈಟ್ ರೈಸ್ ಅಷ್ಟೇ. ಇಷ್ಟೆಲ್ಲ ಇರುತ್ತೆ. ಡೈಲಿ ಇರುತ್ತೆ. ಡೈಲಿ ಇರುತ್ತೆ. ಇಷ್ಟೆಲ್ಲ ಐಟಮ್ ಬೆಳಿಗ್ಗೆ 10 ಗಂಟೆಗೆ ರೆಡಿ ಆಗ್ಬೇಕು ಅಂದ್ರೆ ಎಷ್ಟೊತ್ತಿಗೆ ಎದ್ದು ರೆಡಿ ಮಾಡ್ತಾರೆ? ನಾವಪ್ಪ 3 ಗಂಟೆಗೆ ರೆಡಿ ಮಾಡ್ತಾ ಇರ್ತಾರೆ. ಅಯ್ಯೋ, ಅವ್ರ ಬೆಳಗ್ಗೆನೆ ಎದ್ದು ಹೋಗಿ ಐಟಮ್ ಎಲ್ಲ ಬೆಳಗ್ಗೆನೆ ತರೋದು. ಅರ್ಲಿ ಮಾರ್ನಿಂಗ್ ಹೋಗಿ. ಅರ್ಲಿ ಮಾರ್ನಿಂಗ್ ಈ ಮಟನ್ ಎಲ್ಲ ಡೈಲಿ ತಗೊಬರ್ತೀರಾ ಅಥವಾ ಹೇಗೆ? ಡೈಲಿ ಎಲ್ಲ ಅವತ್ತಿಂದ ಅವತ್ತೇ ತಗೊಂಡ್ಬಂದು ಮಾಡೋದು. ಅವ್ರು ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಟಿಫನ್ ರೆಡಿ ಮಾಡ್ಕೊಡ್ತಾರೆ. ನಾವು ಇದ್ ಮಾಡ್ತಾ ಇರ್ತೀವಿ. ಅಷ್ಟೊತ್ತಿಗೆ ಹೋಗಿ ಅವ್ರ ಲಂಚಿಗೆಲ್ಲ ಅಂದ್ರೆ ಮನೆಯವರೇ ಎಲ್ಲ ಸೇರಿ ನಡೆಸ್ತಾರೆ ಹೋಟೆಲ್. ಕೆಲ್ಸಗಾರ ಯಾರು ಇಲ್ಲ? ಇಲ್ಲ ಎಲ್ಲ ಮನೆಯವ್ರು. ನಿಮ್ ತಂದೆದು ತುಂಬಾ ಸ್ಟ್ರಗಲ್ ಅನ್ಸುತ್ತೆ. ತಂದೆ ಅದಕ್ಕೆ ತಾಯಿ, ಯಾವಾಗ ಅಜ್ಜಿನೂ ಇದಾರೆ. ನಿಮ್ ತಂಗಿನೂ ಸಪೋರ್ಟ್ ಮಾಡ್ತಾರೆ? ಅಜ್ಜಿ. ನಿಮ್ಮ ಅಜ್ಜಿಗೆ ಎಷ್ಟು ವರ್ಷ? ಅಜ್ಜಿಗೂ ಆಗಿದೆ 65 ಪ್ಲಸ್ ಆಗಿದೆ. 65 ಪ್ಲಸ್ ಆದ್ರೂ ಸಪೋರ್ಟ್ ಮಾಡ್ತಾರೆ. ಅವರು ರಸಮ್ ಬ್ಲಡ್ ಎಲ್ಲ ಅವರೇ ಮಾಡ್ಕೊಡೋದು. ಓ, ಅವ್ರ ಕೈ ಗುಣ, ಅದಕ್ಕೆ ಬ್ಲಡ್ ಜಾಸ್ತಿ ತಗೋತಾರೆ. ಅಂದ್ರೆ ಮನೆ ಯಾವತ್ ಬಂದ್ರೆ ಟೊಮೊಟೊ ಚಟ್ನಿ ಅದು ಜಾಸ್ತಿ ಇಲ್ಲಿ ಪ್ರೈವೇಟ್ ಎಲ್ಲಾರ್ಗುನು. ಅದಕ್ಕೆ ಅದು ಅವರೇ ಮಾಡ್ಕೊಡೋದು ಅಜ್ಜಿನೇ. ಅದು ಮೂವಿಂಗ್ ಬೆಳಿಗ್ಗೆ ಹೊತ್ತು ಬೆಳಗಿನ ತಿಂಡಿ ಅದಕ್ಕೆ ತುಂಬಾ ಫೇಮಸ್. ಜನ ಬರ್ತಾರೆ. ಬ್ರದರ್, ಈಗ ಇಷ್ಟೊಂದು ಐಟಮ್ ಎಲ್ಲ ಮಾಡ್ತೀರಾ, ಇಷ್ಟೊಂದು ಜನ ಬರ್ತಿದ್ದಾರೆ. ಒಂದ್ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಒಳ್ಳೆ ಇನ್ಕಮ್ ಬರುತ್ತಲ್ವಾ? ಇಲ್ಲ, ನಮ್ಗೆ ಆತರ ಏನಿಲ್ಲ. ಕೊಡೋದೇವ್ರು ಹೆಂಗಿದ್ರು ಕೊಟ್ಟೆ ಕೊಡ್ತಾನೆ. ಸಾಕ್, ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಎಷ್ಟು ಕಡಿಮೆ ಕೊಟ್ಟಿ ಚೆನ್ನಾಗಿರೋಣ. ಅಂದ್ರೆ ಅವರೆಲ್ಲ ತುಂಬಾ ಸ್ಟ್ರಗಲ್ ಮಾಡಿ ಇದಾರೆ. ಅವರೆಲ್ಲ ಜಾಸ್ತಿ ದೇವ್ರ ನಂಬೋರೇನೆ. ದೇವ್ರು ಕೊಡ್ತಾನೆ, ನೀವು ಮಾಡ್ತಾ ಇರಿ ಅಂತಾರೆ. ನೀವು ಅದೇ ಅದಿಲ್ ಹೋಗ್ತಾ ಇದ್ದೀರಾ? ನಾವು ಅದೇ. ನಮ್ಮ ಮನೇಲೆಲ್ಲ ಅದೇ ತೋಟಲ್ಲೇ ಇರೋದು. ನಿಮ್ಮ ಮನೆಯವ್ರ ತಾಟ ಎಲ್ಲ ಅದೇ. ಯಾರಿಗೂ ಕೂಡ ಯಾರಿಗೂ ದುಡ್ಡಿನ ಇದೇ ಇಲ್ಲ. ರಜೆ ಯಾವತ್ತಿರುತ್ತೆ? ಸೋಮವಾರ ಒಂದ್ ದಿವಸ ಇರುತ್ತೆ ಅಷ್ಟೇ. ಸೋಮವಾರ ಬಿಟ್ರೆ ಎಲ್ಲಾ ದಿನ ದಿನಾನೇ ಇರುತ್ತೆ. ಇದಕ್ಕೆ ಬಳಸೋ ಮಸಾಲೆಗಳೆಲ್ಲ ನೀವೇ ಮಾಡಿ? ಎಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮರೇ ಮಾಡೋದು. ಓ, ನಿಮ್ಮ ಅಜ್ಜಿದು ಎಲ್ಲ ಇಲ್ಲಿ ಜಾಸ್ತಿ ಕೈವಾಡ. ಅಜ್ಜಿ ಇರೋದಕ್ಕೆ ನಿಮ್ಗೆ ಈ ಟೇಸ್ಟ್ ಬರ್ತಾ ಇರೋದು ಅನ್ಸುತ್ತೆ. ಅದಕ್ಕೋಸ್ಕರ
ಆಯ್ತು ಬ್ರದರ್, ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ, ಇದೇ ರೀತಿ ಕೊಡ್ತಾ ಇರಿ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹಾಂ ಸರ್, ಥ್ಯಾಂಕ್ ಯು ಸರ್.